ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಸೋಯಾದಿಂದ ಪಲಾವನ್ನ ಹೇಗೆ ಮಾಡೋದು, ಡಯಟ್ ಪಲಾವನ್ನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ಮಸಾಲೆನ ರುಬ್ಬಿಕೊಳ್ತಾ ಇದ್ದೇನೆ. ಮಸಾಲೆಗೆ ಒಂದು ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದ್ರೆ ಹಾಕೊಳ್ಬೋದು. ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಗರಂ ಮಸಾಲೆ ಹಾಕೊಂಡಿದ್ದೇನೆ. ಅಥವಾ ನೀವು ಚಕ್ಕೆ ಆ ಥರ ಕೂಡ ಹಾಕೊಳ್ಬೋದು. ಚಕ್ಕೆ, ಬೇರೆ ಏಲಕ್ಕಿ ಆ ಥರ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ಮಸಾಲೆ ರೆಡಿ ಆಯ್ತು ನೋಡಿ. ಸೋಯಾ ಚಂಕ್ಸ್ ಇದೆ ಅಲ್ವಾ, ಅದನ್ನ ಮೊದಲು ಕುದಿಯುತ್ತಿರುವ ನೀರಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ಒಂದು 2-3 ನಿಮಿಷ ಕುದಿಸಿಕೊಂಡ್ರೆ ಸಾಕು, ಸೋಯಾ ಚೆನ್ನಾಗಿ ಬೇಯ್ತದೆ. ಸಫೋಲಾದವರ ಸೋಯಾ ಚಂಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ನಾನು. ತುಂಬಾನೇ ಚೆನ್ನಾಗಿದೆ ಅದು. ಹಾಗೆ ಇಲ್ಲಿ ಬಾಸ್ಮತಿ ರೈಸ್ ಅನ್ನ 1 ಗ್ಲಾಸ್ ಅಷ್ಟು ಯೂಸ್ ಮಾಡಿದ್ದೇನೆ ನಾನು ಪಲಾವ್ ಮಾಡ್ಲಿಕ್ಕೆ. ಇಂಥದ್ದೇ ರೈಸ್ ಅಂತ ಇಲ್ಲ, ನಿಮ್ಗೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದೂವರೆ ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಪಲಾವ್ ಎಲೆ, ಮೊಗ್ಗು, ಮತ್ತೆ ಸೋಂಪಿನ ಕಾಳು 1/4 ಚಮಚ ಎಲ್ಲ ಹಾಕೊಂಡಿದ್ದೇನೆ. ಈರುಳ್ಳಿ ಹಾಕಿದ್ದೇನೆ, ಹಸಿಮೆಣಸು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾವು ಗ್ರೈಂಡ್ ಮಾಡಿಕೊಂಡಿದ್ದೇವೆಲ್ಲ ಮಸಾಲೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ಫ್ರೈ ಆಗ್ತಿರ್ಬೇಕಾದ್ರೆ ನಾವು ಕತ್ತರಿಸಿಕೊಂಡ ತರಕಾರಿಗಳು ಏನೆಲ್ಲ ನೀವು ಹಾಕ್ತೀರಾ ಅದೆಲ್ಲವನ್ನ ಕೂಡ ಹಾಕೊಳ್ಬೋದು. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಬಟಾಣಿ, ಹಾಗೆ 1 ಟೊಮೆಟೊ ಕೂಡ ಹಾಕೊಂಡಿದ್ದೇನೆ. ನಿಮ್ಗೆ ತುಂಬಾ ಹುಳಿ ಇಷ್ಟ ಆಗುದಿಲ್ಲ ಅಂದ್ರೆ ಟೊಮೆಟೊ ಕಮ್ಮಿ ಹಾಕೊಳ್ಳಿ, ಯಾಕಂದ್ರೆ ನಾವು ಮಸಾಲೆಗೆ ಕೂಡ 1 ಟೊಮೆಟೊವನ್ನ ಹಾಕೊಂಡಿದ್ದೇವೆ. ಹಾಗಾಗಿ ಅದಾದ ನಂತರ ಕಾಲಿಫ್ಲವರ್ ಕೂಡ ಹಾಗೆ ನಾನು ಬಿಸಿನೀರಲ್ಲಿ ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಹಳದಿ ಹಾಕಿ, ಹಾಗೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಂತ ಸೋಯಾವನ್ನ ಹಾಕೊಂಡಿದ್ದೇನೆ. ಹಾಗೆ ಅಕ್ಕಿ ಕೂಡ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ರೀತಿ ಅಳತೆಯಲ್ಲಿ ಹಾಕೊಳ್ಳೋದು. ಇಲ್ಲಿ ಸೋಯಾವನ್ನ ನೀವು ಸ್ವಲ್ಪ ಮೊಸರು ಹಾಕಿ ಬೇಕಾದ್ರೂ ಇಟ್ಕೊಳ್ಬೋದು. ಮೊಸರು ಹಾಕಿ ಮೆಣಸಿನ ಹುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಮೊಸರಲ್ಲಿ ನೆನೆ ಇಟ್ಟು ಕೂಡ ಸೋಯಾವನ್ನ ಹಾಗೆ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ನಿಮ್ಮ ಪ್ರೆಷರ್ ಕುಕ್ಕರಲ್ಲಿ ಎಷ್ಟು ವಿಸಿಲಲ್ಲಿ ಬೇಯ್ತದೆ ಅಷ್ಟು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕೊಂಡೆ, ಧನಿಯಾ ಪುಡಿ ಕೂಡ ಹಾಕೊಂಡೆ. ಎಣ್ಣೆ 1.5 ಚಮಚದಷ್ಟು ತುಪ್ಪ ಮಾತ್ರ ಹಾಕೊಂಡಿದ್ದು, ಇಲ್ಲಿ ಬೇರೆ ಯಾವುದೇ ಎಣ್ಣೆ ಏನೂ ಇಲ್ಲ ಇದರಲ್ಲಿ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಕುದಿಬೇಕು. ಆಮೇಲೆ ನಿಮಗೆ ನನ್ನ ಕುಕ್ಕರಲ್ಲಿ ಇದು 2 ವಿಸಿಲ್ ಆಗುವಷ್ಟು ಬೇಯಿಸ್ಕೊಳ್ಬೇಕು. ಈ ಸೋಯಾ ಪುಲಾವನ್ನ ನೀವು ಮಧ್ಯಾಹ್ನ ಲಂಚ್ಗೆ ಯೂಸ್ ಮಾಡ್ಕೊಳ್ಬೋದು. ವೆಯ್ಟ್ ಲಾಸ್ ಅಲ್ಲಿ ಕೂಡ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು, ಯಾಕೆಂದ್ರೆ ಇದರಲ್ಲಿ ಸೋಯಾ ಹಾಕಿರೋದ್ರಿಂದ ನಿಮಗೆ ಒಳ್ಳೆ ಪ್ರೋಟೀನ್. ಹಾಗೆ ಥೈರಾಯ್ಡ್ ಇದ್ದವರು ಈ ಸೋಯಾ ಪುಲಾವನ್ನ ತಿನ್ನೋದು ಬೇಡ. ಥೈರಾಯ್ಡ್ ಇದ್ದವರು ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಸೋಯಾ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ನಮ್ಮ ಯಮ್ಮಿಯಾದ ಟೇಸ್ಟಿಯಾದ ಸೋಯಾ ಪುಲಾವ್ ರೆಡಿ ಆಯ್ತು. ಇದನ್ನ ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳುವ. ತುಂಬಾನೇ ರುಚಿಯಾಗಿರ್ತದೆ. ಆದ್ರೆ ಪೋರ್ಷನ್ ಕಂಟ್ರೋಲ್ ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್. ರೈಸ್ ಕ್ವಾಂಟಿಟಿ ಕಡಿಮೆ ಇರಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ, ಡಯಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.